ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 9ನೇ ಪ್ರಶ್ನೆ, ಪ್ರಜಾಪ್ರಭುತ್ವ ಎನ್ನುವಂತಹ ಚಾಪ್ಟರ್ ನಿಂದ ಪ್ರಜಾಪ್ರಭುತ್ವದ ವಿಧಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ 2 ವಿಧ. ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ. ಓಕೆ, ಸೊ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂದ್ರೆ ಏನು? ಇಲ್ಲಿ ನೇರವಾಗಿ ಪ್ರಜೆಗಳು ಸರ್ಕಾರವನ್ನ ಆಯ್ಕೆ ಮಾಡುವಂಥದ್ದು ಮತ್ತು ವಿವಿಧ ಪಾಲಿಸಿಗಳನ್ನ, ರೀತಿ ನೀತಿಗಳನ್ನ ರೂಪಿಸುವಂಥದ್ದು. ಓಕೆನಾ? ಸೊ ಅದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ. ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಸಣ್ಣ ದೇಶಗಳು ಮತ್ತು ಕಡಿಮೆ ಜನಸಂಖ್ಯೆ ಇರುವ ದೇಶಗಳಿಗೆ ಮಾತ್ರ ಸೂಕ್ತವಾಗುವಂಥದ್ದು. ಓಕೆನಾ? ಸೊ ಈಗ ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಈ ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ. ಪರೋಕ್ಷ ಪ್ರಜಾಪ್ರಭುತ್ವ ಅಂತಂದ್ರೆ ಭಾರತದಂತಹ ರಾಷ್ಟ್ರಗಳಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ. ಈ ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ನಾವು ನೇರವಾಗಿ ಸರ್ಕಾರವನ್ನ ಆಯ್ಕೆ ಮಾಡುವುದಿಲ್ಲ. ಅದರ ಬದಲಾಗಿ ನಾವು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಶಾಸನ ಸಭೆಗೆ ಕಳಿಸಿ ಕೊಡ್ತೇವೆ ಅಲ್ವಾ ಮಕ್ಕಳೇ? ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಶಾಸನ ಸಭೆಗೆ ಕಳಿಸುವಂಥದ್ದು. ಓಕೆನಾ? ಸೊ ಆ ಪ್ರತಿನಿಧಿಗಳು ಸರ್ಕಾರದ ರಚನೆಯಲ್ಲಿ ಭಾಗವಹಿಸುತ್ತಾರೆ. ಓಕೆ, ಅದು ಪರೋಕ್ಷ ಪ್ರಜಾಪ್ರಭುತ್ವ. ಭಾರತ, ಅಮೆರಿಕ ಸಂಯುಕ್ತ ಸಂಸ್ಥಾನದಂತಹ ರಾಷ್ಟ್ರಗಳು ಈ ಪರೋಕ್ಷ ಪ್ರಜಾಪ್ರಭುತ್ವವನ್ನ ಆಯ್ಕೆ ಮಾಡಿಕೊಂಡು. ಓಕೆ, ಯಾಕೆ ಅಂತಂದ್ರೆ ಭಾರತದಂತ ರಾಷ್ಟ್ರದಲ್ಲಿ ಜನಸಂಖ್ಯೆಯು ಜಾಸ್ತಿ, ಅದೇ ರೀತಿ ಭಾರತ ವಿಸ್ತಾರವಾದ ದೇಶ. ಇಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವವು ಅಸ್ತಿತ್ವದಲ್ಲಿ ಇದೆ. ಓಕೆ, ಥ್ಯಾಂಕ್ ಯು.